ಸರ್ ನಾಳೆ ತೆಪ್ಪದ ರಥೋತ್ಸವದ ವಿಶೇಷ ಸರ್. ಓಂ ನಮಃ ಶಿವಾಯ. ಸದ್ಗುರು ಸಿದ್ಧಾರೂಢ ಹಾಗೂ ಮೌನ ಯೋಗಿ ಗುರುನಾಥರೂಢ ಪಾದಗಳಲ್ಲಿ ನನ್ನ ಅನಂತ ನಮನವನ್ನು ಸಲ್ಲಿಸುತ್ತಾ, ನಾಳಿನ ದಿವಸ 97ನೇ ವರ್ಷದ ತೆಪ್ಪದ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಜೊತೆಗೆ ಈ ಒಂದು ತೆಪ್ಪದ ರಥೋತ್ಸವ ಈ ಹಿಂದಿನಕ್ಕಿಂತಲೂ ವಿಶೇಷವಾಗಿ ಹೆಚ್ಚಿನ ಭಕ್ತಾದಿಗಳ ಸಂಖ್ಯೆ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆಲ್ಲ ಸಿದ್ಧಾರೂಢರ ಅದ್ವೈತ ಮಠ ಅನ್ನುವಂಥ ಭಾವನೆ ಇವತ್ತು ಎಲ್ಲರಲ್ಲಿಯೂ ಈ ನಾಡಿನಲ್ಲಿ ಎಲ್ಲರಿಗೂ ಮೂಡಿದೆ. ಈ ಒಂದು ಅದ್ವೈತ ಮಠದಲ್ಲಿ ದಿನಾಂಕ 23ರಿಂದ ನಾವು ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಾವು ಒಂದು ವಾರಗಟ್ಟಲೆ ನಾವು ಸಪ್ತಾಹ ಮಾಡಿದ್ವಿ. ಈ ಸಪ್ತಾಹದಲ್ಲಿ ನಮ್ಮ ಮಠದ ಸಂಪ್ರದಾಯದ ಎಲ್ಲ ಮಠಾಧೀಶರು ಬಂದು ಇವತ್ತು ತಮ್ಮ ಪ್ರವಚನ ನೀಡಿದ್ದಾರೆ. ಆ ಪ್ರವಚನಕ್ಕೂ ಸಹ ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದ ಇವತ್ತು ಸಪ್ತಾಹದ ಮುಗಿಯು ಮಠನೂ ಬಹಳಷ್ಟು ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಆ ಪ್ರವಚನದ ಉದ್ದೇಶವನ್ನು ಕಂಡುಕೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂಥ ಭಕ್ತಾದಿಗಳಿಗೆ ನಾವು ಮಠದ ಆಡಳಿತ ಮಂದಿಯಿಂದ ಬರುವಂಥ ಭಕ್ತಾದಿಗಳು ಅದು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದಾರೆ, ವೈಯಕ್ತಿಕವಾಗಿ ಬರ್ತಾ ಇದ್ದಾರೆ. ಹೀಗೆ ಸುಮಾರು 2ರಿಂದ 3 ಲಕ್ಷ ಭಕ್ತಾದಿಗಳು ಸೇರುವ ಈ ಒಂದು ಭಕ್ತಿ ಸಮಾರಂಭ ಅಥವಾ ಭಕ್ತಿಯ ತೆಪ್ಪದ ರಥೋತ್ಸವದಲ್ಲಿ ನಾವು ಅವರಿಗಾಗಿ ವಿಶೇಷವಾಗಿ 50 ಶೌಚಾಲಯಗಳನ್ನು ಮಹಿಳೆಯರಿಗಾಗಿ ಮತ್ತು 50 ಶೌಚಾಲಯಗಳನ್ನು ಮತ್ತು ಸ್ನಾನಗೃಹಗಳನ್ನು ಪುರುಷರಿಗಾಗಿ ಅವರಿಗೆ ಬೇರೆ ಬೇರೆ ಒಂದು ಮಾಡಿ ಇವತ್ತು ಅದನ್ನು ಕಟ್ಟಿಸಿ ಇವತ್ತು ಅವರಿಗೆ ನಾಳೆ ತೆಪ್ಪದ ರಥೋತ್ಸವ ಭಕ್ತರಿಗೆ ಅದನ್ನು ನಾವು ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅಂದರೆ ಅವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗೋದು. ಅದೇ ರೀತಿ ವಸತಿಗಾಗಿ ಇಲ್ಲೇ ಬರುವಂಥ ಎಲ್ಲ ಪಾದಚಾರಿಗಳಿಗೆ ಇವತ್ತು ಸಾಕಷ್ಟು ಕರ್ನಾಟಕದ ಮೂಲೆಯಿಂದ ಪಾದಚಾರಿಗಳು ಈಗಾಗಲೇ ಬಂದು ಸೇರಿದ್ದಾರೆ. ಅವ್ರಿಗೂ ಸಹ ವಿಶೇಷವಾಗಿ ಎಲ್ಲರಿಗೂ ಪಾದಚಾರಿಗಳಿಗೆ ಅನುಕೂಲ ಆಗಲಿಕ್ಕೆ ಇರಲಿಕ್ಕೆ ನಾವು ಸಾಕಷ್ಟು ಡಾಮಿನೇಟ್ರಿಗಳನ್ನು ಮಾಡಿದ್ದೀವಿ. ಮತ್ತು ಜೊತೆಗೆ ಈಗಾಗಲೇ ಹೊಸ ಕಟ್ಟಡ ಒಂದು ಆನಂದನಗರದಲ್ಲಿ ನಾವು ಮಾಡಿದ್ದೀವಿ. ಅದು ಸಹ ಸುಮಾರು 5,000 ಭಕ್ತಾದಿಗಳು ಅಲ್ಲೇ ವಾಸವಾಗುವಂಥ ಒಂದು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಎಷ್ಟು ಜನ ಕೂಡ್ಬೋದು ಸರ್ ನಿರೀಕ್ಷೆ? ನಾಳೆ 2ರಿಂದ 3 ಲಕ್ಷ ಜನ ಕೂಡುವಂಥ ಒಂದು ಸಂದರ್ಭ ಇದೆ, ಆ ನಿರೀಕ್ಷೆ ಇದೆ. ಅದಕ್ಕೆ ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರನೂ ಆ ರೀತಿ ಈ ಸರಿ ಭಕ್ತರು ಬರ್ತಾರನ್ನುವಂಥ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯೂ ಅಚ್ಚುಕಟ್ಟಾಗಿ ಇವತ್ತು ಪೊಲೀಸರು ಸಹ ಇಲಾಖೆಯವರಿಗೂ ಸಹ ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡಲು ಮತ್ತು ಎಲ್ಲ ರೀತಿಯಲ್ಲಿ ವೀಕ್ಷಣೆ ಮಾಡಲು ಅವ್ರಿಗೂ ತಿಳಿಸಿದಾಗ ಪೊಲೀಸ್ ಆಯುಕ್ತರಾಗಲಿ ಎಲ್ಲ ಅಧಿಕಾರಿಗಳು ಇವತ್ತು ಸಮರ್ಪಣೆ ಮಾಡಿ ನಾವು ಮಠದ ಜಾತ್ರೆಯನ್ನು ಬಹಳ ಯಶಸ್ವಿ ಮಾಡ್ತೇವೆ ಅನ್ನೋಂಥ ವಿಶ್ವಾಸ ಇದ್ದಾರೆ. ಜೊತೆಗೆ ಮಹಾನಗರ ಪಾಲಿಕೆ ಇರ್ಬೋದು, KEB ಇರ್ಬೋದು, ಅಗ್ನಿಶಾಮಕ ದಳದವರು ಇರ್ಬೋದು, ಹೋಮ್ ಗಾರ್ಡ್ ಇರ್ಬೋದು, ಹೀಗೆ ಎಲ್ಲ ಒಂದು ಸರ್ಕಾರಿ ಇಲಾಖೆಗಳು ಸಹ ಅಧಿಕಾರಿಗಳು ಮಠದ ಈ ಒಂದು ಸಿದ್ಧಾರೂಢ ಮಠದ 97ನೇ ಜಲರಥೋತ್ಸವಕ್ಕೆ ನಾವೆಲ್ಲ ಪಾಲ್ಗೊಳ್ತೀವಿ ಮತ್ತು ಶಿಸ್ತಿನಿಂದ ಈ ಒಂದು ಜಾತ್ರೆ ಮಾಡ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕೆ ಬಂದಂಥ ಭಕ್ತಾದಿಗಳು ಎಲ್ಲರೂ ಮತ್ತು ವಿಶೇಷವಾಗಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ದಾಸೋಹದ ವ್ಯವಸ್ಥೆ ಮಾಡಿದ್ವಿ. ಸುಮಾರು ಅಟ್ ಎ ಟೈಮ್ ಅಂದರೆ ಒಂದೇ ಸಾರಿ ಪಾಳಿಯಲ್ಲಿ ಕುಂತು ಪ್ರಸಾದ ಮಾಡಲಿಕ್ಕೆ ಸುಮಾರು 20,000 ಜನ ಒಂದೇ ಲೈನಿಗೆ ಒಂದೇ ಸಾರಿ ಕುಂದಿರುವಂಥ 4 ಕಡೆ ಬೇರೆ ಬೇರೆ ಕಡೆ ನಾವು ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನೀಡುವಂಥ ಭಕ್ತಾದಿಗಳು ಸಹ ಬೇರೆ ಬೇರೆ ಹಳ್ಳಿಯಿಂದ ಬಂದಿದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಅವ್ರಿಗೆ ನಾವು ಯಾವಾಗೂ ಕರೆಯೋಕ್ಕೆ ಹೋಗಂಗಿಲ್ಲ, ಅವ್ರಿಗೆ ಯಾರಿಗೂ ಕರೆಯೋಕ್ಕೆ ಹೋಗಂಗಿಲ್ಲ. ಅವರಾಗಿ ಸ್ವಪ್ರೇರಣೆಯಿಂದ ಈ ಒಂದು ಜಾತ್ರೆಯಲ್ಲಿ ಬರುವೊಂದು ಮೊದಲಿಂದ ಅಜ್ಜನ ಕಾಲದಿಂದ ವಾಡಿಕೆ ಇದೆ. ಹೀಗಾಗಿ ಈಗಾಗಲೇ ಒಂದು 200 ಭಕ್ತಾದಿಗಳು ಕೇವಲ ಸೇವಾ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅದು ದಾಸೋಹ ಸೇವಾ ಇರ್ಬೋದು, ಜನರ ದಟ್ಟಣೆಯನ್ನು ಸರಿಸುವ ಸೇವಾ ಇರ್ಬೋದು, ರೂಮ್ನಲ್ಲಿ ಏನಾರು ಅಸ್ತವ್ಯಸ್ತ ಆಗಿದ್ದರೆ ಅಲ್ಲಿಯೂ ಸಹ ನೋಡಲಿಕ್ಕೆ ಅವರು ಸೇವಾ ಇರ್ಬೋದು. ಹೀಗೆ ಮಠದಲ್ಲಿ ಬೇರೆ ಬೇರೆ ರೀತಿಯಿಂದ ಸೇವಾ ಮಾಡಲು ಸುಮಾರು 200 ಭಕ್ತಾದಿಗಳು ಇವತ್ತು ಇದ್ದಾರೆ. ಮತ್ತು ನಾಳಿನ ದಿವಸ ವಿಶೇಷವಾಗಿ ಕೆಲವೊಂದು ಭಕ್ತಾದಿಗಳು ತಮ್ಮ ಪ್ರೇರಣೆಯಿಂದ ತಾವೇ ಭಕ್ತರಿಗೆ ಒಂದು ದವಸ ಧಾನ್ಯ ಕೊಡುವುದು ಒಂದು ಪ್ರವೃತ್ತಿ ಮಾಡಿದ್ದಾರೆ.
ಮತ್ತು ಅವರಿಗೆ ದಾಸೋಹ ಸಹ ಒಬ್ಬರು ಉಪ್ಪಿಟ್ಟು ಮಾಡ್ಕೊಂಡು ಬರ್ತಾರೆ, ಒಬ್ಬರು ಪಲಾವ್ ಮಾಡ್ಕೊಂಡು ಬರ್ತಾರೆ, ಒಬ್ಬ ರೊಟ್ಟಿ ಪಲ್ಯ ಮಾಡ್ಕೊಂಡು ಬರ್ತಾರೆ. ಈ ರೀತಿ ವಿವಿಧ ಭಕ್ತಾದಿಗಳು ವಿವಿಧ ರೂಪದಲ್ಲಿ ಇವತ್ತು ಬಂದು ಸೋಮಪೇಣೆಯಿಂದ ದಾಸೋಹ ಮಾಡ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ಮಠದ ಜಾತ್ರೆ, ಸಿದ್ದಾಡ ಮಠದ ಈ ತೆಪ್ಪದ ರಥೋತ್ಸವ ಒಂದು ವಿಜೃಂಭಣೆಯಿಂದ ನೋಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಭಕ್ತರು ಆಗಮಿಸ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ನೀವು ಕೂಡಿ ಅಜ್ಜನ ಜಾತ್ರೆ ಮಾಡೋಣ ಅಂತ ಹೇಳುತ್ತಾ, ನಾನು ಬಾಳು ಮಗಜಿಗುಂಡಿ, ಚೇರ್ಮನ್, ಸಿದ್ದಾಡಮಠ ಟ್ರಸ್ಟ್ ಕಮಿಟಿ, ಹುಬ್ಬಳ್ಳಿ. ಎಲ್ಲರಿಗೂ ನಮಸ್ಕಾರ.